ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ದೇವೇಗೌಡ ಸರ್ಕಲ್, ಮೈಸೂರು ಸಿಟಿ ಸೆಂಟ್ರಿಂದ 5ನೇ ಕಿಲೋಮೀಟ್ರ್, ಕಾರ್ಪೊರೇಷನ್ ಲಿಮಿಟು. ಇಲ್ಲಿ ಒಂದು 28x40 28/40 ಡೈಮೆನ್ಷನ್ದು ಕಾರ್ನರ್ ಬಿಲ್ಡಿಂಗ್ ಇದು. ನೋಡಿ, ಇದು ಒಳಗಡೆ ಗ್ಯಾರೇಜ್ ಮಾಡಿದ್ದಾರೆ. ಗ್ರೌಂಡ್ ಲೆವೆಲಲ್ಲಿದೆ ಗ್ಯಾರೇಜ್. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಟೂ ಬೆಡ್ರೂಮ್ ಮಾಡಿದ್ದಾರೆ. ಈಚ್ ಫ್ಲೋರ್ 2 BHK. 2 ಫ್ಲೋರ್ ಮೇಲ್ಗಡೆ ಮಾಡಿದ್ದಾರೆ. ಕೆಳಗಡೆ ಈ ಥರ ಗ್ಯಾರೇಜ್ ಮಾಡಿದ್ದಾರೆ. ಇದರಲ್ಲಿ 2 ಇನೋವಾ ಕಾರ್, 6 ಟೂ ವೀಲರ್ ನಿಲ್ಲಿಸ್ಬೋದು. ಮೇಲ್ಗಡೆ 2 ಮನೆ ಬಾಡಿಗೆ ಕೊಟ್ಟರೆ 30,000 ರೂಪಾಯಿ ಬಾಡಿಗೆ ಬರ್ತದೆ. ನೋಡಿ, ಫುಲ್ ಗೇಟ್ ಹಾಕಿದ್ದಾರೆ. 2 ಇನೋವಾ ಕಾರ್ ನಿಲ್ಲಿಸಿ 6 ಟೂ ವೀಲರು ನಿಲ್ಲಿಸ್ಬೋದು. ಬೇಸ್ಮೆಂಟ್ ಪಾರ್ಕಿಂಗ್ ಇದು. ಈ ಕಡೆ ಕಾರ್ನರ್ದು, ಈ ಕಡೆ ರೋಡಲ್ಲಿ ಮೇನ್ ಎಂಟ್ರೆನ್ಸ್ ಬಲಕ್ಕೆ ಹೋಗೋದಕ್ಕೆ ಈ ಕಡೆ ಒಂದು ಸಪ್ರೇಟ್ ಗೇಟ್ ಕೊಟ್ಟಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 1,80,00,000 ರೂಪಾಯಿ. ಫುಲ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಇವನ್ ಫ್ರೇಮು ಕೂಡ ಟೀ ಕುಡಲ್ಲಿ ಹಾಕಿರೋದು. ಕೆಲವು ಜನ ಬೇವಿನ ಮರ ಹಾಕ್ತಾರೆ ಫ್ರೇಮ್ಗೆ. ಇದರಲ್ಲಿ ಆ ಥರ ಏನು ಮಾಡಿಲ್ಲ, ಪಕ್ಕಾ ಟೀ ಕುಡ್ ಕೆಲಸನೇ ಮಾಡಿಸಿದ್ದಾರೆ. ನೋಡಿ, ಗ್ಯಾರೇಜ್ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡ್ರು ಮತ್ತು ಮೋಟ್ರಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಾರ್ಪೊರೇಷನ್ ಲಿಮಿಟು. ಫುಲ್ ಟೈಮು ಕಾವೇರಿ ವಾಟರ್ನೇ ಬರೋದಿಲ್ಲಿ. ನೋಡಿ, ಇದೆಲ್ಲ ಸಾಗವಾನಿ ಮರದಲ್ಲೇ ಮಾಡಿರೋದು. ಸ್ವಲ್ಪ ಕೆಲಸ ನಡೀತಾ ಇದೆ. ಇನ್ನು 2 ಡೇಸ್ ಕೆಲಸ ಇದೆ, ಕ್ಲೀನಿಂಗ್ ಮಾಡೋದು. ಮತ್ತು ಆಸಿಡ್ ವಾಶು ಇದೆ. ಆಸಿಡ್ ವಾಶ್ ಇನ್ನೂ ಮಾಡಿಲ್ಲ, ಮಾಡಬೇಕು. ನೋಡಿ, ಲಿವಿಂಗ್ ಭಾಳ ವಿಶಾಲವಾಗಿದೆ. TV ಕ್ಯಾಬಿನೆಟ್ ಇದು. ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದು ಎದುರುಗಡೆ ಹಾಕಿರೋದು. 8 ಜನ ಕೂತ್ಕೊಂಡು TV ನೋಡ್ಬೋದು ಒಂದು ಸತಿಗೆ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಮೇನ್ ಡೋರ್ ಇದು. ಈ ಮೇನ್ ಡೋರ್ಗೂ ಒಂದು ಪಾಲಿಷ್ ಹಾಕಬೇಕು. ಇನ್ನು ಸೆಮಿಫೈನಲ್ ಮಾಡಿರೋದು, ಇನ್ನೂ ಫುಲ್ ಪಾಲಿಷ್ ಫೈನಲ್ ಮಾಡಿಲ್ಲ ಇನ್ನು. ಇದು ಕಾರ್ಪೊರೇಷನ್ ಲಿಮಿಟೆಡ್ ಇರೋದ್ರಿಂದ ಈ ಕಾವೇರಿ ವಾಟ್ರೂ ಫುಲ್ ಟೈಮ್ ಬರ್ತದೆ. ಇದೊಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದು. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ಗೆ ಇಂಡಿಯನ್ ಟಾಯ್ಲೆಟ್ ಹಾಕಿದ್ದಾರೆ. ನೋಡಿ, ಬೆಡ್ರೂಮ್ ಸೈಜನ್ನು ದೊಡ್ಡದಾಗಿದೆ. ಇದಕ್ಕೊಂದು ವಾರ್ಡ್ರೋಬು, ಪಕ್ಕದ ರೂಮ್ಗೂ ಒಂದು ವಾರ್ಡ್ರೋಬು, ಮತ್ತು ಇದೇ ಥರ ಫಾಲ್ ಸೀಲಿಂಗ್ ಮತ್ತು ಫ್ಯಾನ್ ಎಲ್ಲ ಹಾಕಿದ್ದಾರೆ. ನೋಡಿ, ಡೋರ್ಸ್ ಎಲ್ಲ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಮಾಡಿಸಿದ್ದಾರೆ. 1,80,00,000 ರೂಪಾಯಿ ಇದರದ್ದು ಬೆಲೆ ಹೇಳ್ತಾಯಿದ್ದಾರೆ. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಮತ್ತು ಗೋಪಾಲಗೌಡ ನಗರದಲ್ಲಿ ಯಾರಾದರೂ ಸೈಟ್ ಇದ್ದು ಸೇಲ್ ಮಾಡಿಸ್ಬೇಕು ಅಂದರೆ ಸೇಮ್ ಡೇ ಕಮಿಟ್ಮೆಂಟ್ ಮಾಡಿಸ್ತೀನಿ. 3-4 ಜನ ಇದ್ದಾರೆ. ಯಾರಿಗಾದರೂ ಸೇಲ್ ಮಾಡೋದು ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿ. ನೋಡಿ, ಇದು ಕಿಚನ್. ಇಲ್ಲಿ ದೊಡ್ಡದು ಒಂದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಅವಕಾಶ ಇದೆ. ನೋಡಿ, ಈಸ್ಟ್ ಫೇಸಿಂಗ್ಗೆ ಕಿಚನ್ ಮಾಡಿದ್ದಾರೆ ಮತ್ತು ಚಿಮ್ನಿನೂ ಹಾಕಿದ್ದಾರೆ. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ ಕಂಪ್ಲೀಟ್. ಇವನ್ ಕಿಚನ್ಗೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ಫ್ಯಾನು ಹಾಕಿದ್ದಾರೆ.
ಇದು 2ನೇ ಬೆಡ್ರೂಮ್. ಇದು ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ಫ್ಯಾನ್ ಹಾಕಿದ್ದಾರೆ. ಫ್ಲೋರಿಂಗ್ ಕಂಪ್ಲೀಟ್ ಎಲ್ಲ ಕಡೆಯೂ ಗ್ರಾನೈಟ್ ಹಾಕಿದ್ದಾರೆ ನೋಡಿ. ವಾರ್ಡ್ರೋಬ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದಕ್ಕೂ ಮಾಡಿದ್ದಾರೆ. ಇದು ಮೋಡ ಲೇಔಟ್ ಇತ್ತು ಮೊದಲು, ಈಗ ಕಾರ್ಪೊರೇಷನ್ ಆಗಿದೆ. ಕಾರ್ಪೊರೇಷನ್ ಆಗ್ದಾಗಿಂದ ಕಂಪ್ಲೀಟ್ ಕಾವೇರಿ ವಾಟರ್ನೇ ಬರ್ತಾರೆ ಇದಕ್ಕೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ. ಈ ಡೈನಿಂಗ್ ಕಡೆ ನಾನು ನಿಂತ್ಕೊಂಡು ನೋಡ್ರೆ ಪೂಜಾ ರೂಮ್. ನೋಡಿ ಕಂಪ್ಲೀಟ್ ಬ್ರಾಸ್ದೇ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಟವರ್ ಬೋಲ್ಟ್, ಈ ಥರ ಹ್ಯಾಂಡಲ್ಸ್ ಪ್ರತಿಯೊಂದೂ ಇಂಚಸ್ ಅದೆಲ್ಲ ಬ್ರಾಸಲ್ಲೇ ಹಾಕಿರೋದು. ಟಿವಿ ಕ್ಯಾಬಿನೆಟ್, ಯುಟಿಲಿಟಿ, ಕಾಮನ್ ಬಾತ್ರೂಮ್ ಭಾಳ ವಿಶಾಲವಾಗಿದೆ. ನೋಡಿ ಇದಕ್ಕೆ ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಒಳಗಡೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಅಟ್ಯಾಚ್ ಬಾತ್ರೂಮ್ಗೆ. ಯುಟಿಲಿಟಿಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ನೋಡಿ ಕಿಟಕಿಗಳೆಲ್ಲ ದೊಡ್ಡದೇ ಹಾಕಿದ್ದಾರೆ. ನೋಡಿ ಇದೆಲ್ಲ ಫಸ್ಟ್ ಟೀಕ್ ಯೂಸ್ ಮಾಡಿದ್ದಾರೆ.